ನಾಳೆ ನಡೆಯುವಂತಹ ಕ್ಲಾಸ್ 9th ವಿಜ್ಞಾನ ಪರೀಕ್ಷೆಯ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೆ. ಮುಂಚೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಕೊಳ್ಳಿ. ಓಕೆನಾ? ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್, ಖಂಡಿತ ನೀವು 2 ಪೇಪರ್ನ ಕರೆಕ್ಟಾಗಿ ಓದ್ಕೊಂಡೆ ಆದರೆ ಖಂಡಿತ ನಿಮಗೆ ಒಳ್ಳೆ ಮಾರ್ಕ್ ಬರುತ್ತೆ. ಓಕೆನಾ? ಬಿಕಾಸ್ ಇಂತಹ ಕ್ವೆಶನ್ಸನ್ನೇ ಅವ್ರು ಕೇಳ್ತಾರೆ, ಬೇರೆ ಹೊಸದಾಗಿ ಕೇಳಿ ನಿಮಗೆ ತುಂಬ ಕಷ್ಟಪಡಿಸೋದಿಲ್ಲ. ಓಕೆನಾ? ಸೊ ಸಿಂಪಲ್ ಆಗಿರೋ ಕ್ವೆಶನ್ಸ್ ಯಾವ್ದು ಬರುತ್ತೆ ಅಂತ ಹೇಳಿ ನಾನು ಖಂಡಿತ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಈ ಚಿತ್ರದಲ್ಲಿ ವ್ಯಕ್ತವಾಗಿರುವ ಶಬ್ದಕ್ಕೆ ಸಂಬಂಧಿಸಿದ ಅಂಶ ಯಾವುದು ಅಂತ ಈ ಥರ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಅದು. ಚಲನಶಕ್ತಿಗೆ ಉದಾಹರಣೆ ಎಂದರೆ ಏನು ಅಂತ ಕೇಳ್ತಾರೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಯಾವಾಗಲೂ ಹೇಗಿರುತ್ತೆ ಅಂತ ಕೇಳ್ತಾರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಮ್ಮೆ ಉಂಟಾದ ಗುಡುಗು ಹಲವು ಬಾರಿ ನಿಮಗೆ ಕೇಳಿಸುತ್ತದೆ ಏಕೆ? ಶಬ್ದ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಓಕೆನಾ? ಮತ್ತು ಸಂವೇಗವನ್ನು ವ್ಯಾಖ್ಯಾನಿಸಿ. ಮತ್ತು ಏಕ ರೀತಿಯ ಜವವನ್ನು ಹೊಂದಿರುವ ವಸ್ತುವಿನ ದೂರಕಾಲ ನಕ್ಷೆಯನ್ನು ಬರೆಯಿರಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಓಕೆನಾ? ನಕ್ಷೆಗಳು ನಿಮ್ಮ ಫಸ್ಟ್ ಚಾಪ್ಟರ್ ಇದೆ ಎಲ್ಲ, ಫಿಸಿಕ್ಸ್ ಭೌತಶಾಸ್ತ್ರ, ಅದರಲ್ಲಿ ಯಾವ್ಯಾವ ನಕ್ಷೆ ಇದೆಯೋ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದನ್ನು ಕೇಳಿ ಯಾವ ನಕ್ಷೆ ಅಂತಲೂ ಕೇಳ್ಬೋದು, ಅಥವಾ ನಕ್ಷೆಯನ್ನು ಹೆಸರನ್ನು ಕೊಟ್ಟು ನಕ್ಷೆಯನ್ನು ಬರೆಯೋಕ್ಕೂ ಸಹ ಕೇಳ್ಬೋದು. ಓಕೆನಾ? ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅದು. ಗುರುತ್ವ ವೇಗೋತ್ಕರ್ಷ ಎಂದರೇನು? ಅದರ ಸ್ಥಿತಿ ಬೆಲೆ ಎಷ್ಟು ಅಂತ, ಸ್ಥಿರ ಬೆಲೆ ಎಷ್ಟು ಅಂತ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್. ಭೂಮಿಯ ಮೇಲಿರುವ 30 kg ತೂಕದ ಒಂದು ಕಲ್ಲನ್ನು 1.5 ಮೀಟರ್ ಮೇಲೆತ್ತಲಾಗಿದೆ. ನಡೆದ ಕೆಲಸವನ್ನು ಲೆಕ್ಕ ಹಾಕಿ. ತುಂಬ ಇಂಪಾರ್ಟೆಂಟ್. ವರ್ಕ್ ಡನ್. ಓಕೆನಾ? ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಮತ್ತು ಲೋಟ, ಕಾರ್ಡ್ ಮತ್ತು ನಾಣ್ಯ ಇವುಗಳನ್ನು ಬಳಸಿ ಕೈಗೊಳ್ಳಲಾಗುವ ಜಡತ್ವದ ಪ್ರಯೋಗವನ್ನು ವಿವರಿಸಿ. ಈ ಪ್ರಯೋಗದ ತೀರ್ಮಾನವನ್ನು ಬರೆಯಿರಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ವಿಶ್ವವ್ಯಾಪಿ ಗುರುತ್ವ ನಿಯಮಗಳನ್ನು ನಿರೂಪಿಸಿ ಅದರ ಸಮೀಕರಣಗಳನ್ನು ಬರೆಯಿರಿ. ಸ್ವತಂತ್ರ ಪತನ ಎಂದರೇನು? 10ನೇ ಪ್ರಶ್ನೆ ಇದೆಯಲ್ಲ, ತುಂಬ ಸಲ ರಿಪೀಟ್ ಆಗಿದೆ ಇದು. ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಅದು. ಓಕೆನಾ? ಮತ್ತು ಒಂದು ತರಂಗದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಶಬ್ದ ತರಂಗದ ದೂರ ಮತ್ತು ಆವೃತ್ತಿಗಳು ಹೇಗೆ ಸಂಬಂಧಿಸಿವೆ? ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. 1 ಜೂಲ್ ಎಂಬುದು 1 ನ್ಯೂಟನ್ ಮೀಟರ್ಗೆ ಸಮ ಹೇಗೆ? ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಚಲನೆಯ 3 ಸಮೀಕರಣಗಳನ್ನು ಬರೆದು ಅದರಲ್ಲಿನ ಸಂಕೇತಗಳ ಅರ್ಥವನ್ನು ತಿಳಿಸಿರಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. 3 ಸಮೀಕರಣಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ರಸಾಯನಶಾಸ್ತ್ರ. ಧಾತು ಎಂಬ ಪದದ ಮೊದಲು ಬಳಸಿದ ವಿಜ್ಞಾನಿ ಯಾರು? ತುಂಬ ಇಂಪಾರ್ಟೆಂಟ್ ಇದು. ಈ ಕೆಳಗಿನವುಗಳಲ್ಲಿ ಯಾವುದು ಸಿಲಿಕಾನಿನ ಸರಿಯಾದ ಎಲೆಕ್ಟ್ರಾನ್ ವಿನ್ಯಾಸ? ನೋಡ್ಕೊಳ್ಳಿ. ಮೊದಲ 20 ಎಲಿಮೆಂಟ್ಗಳನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಅಲ್ಯೂಮಿನಿಯಂ ವೇಲೆನ್ಸಿ Al3+ ಮತ್ತು ಆಕ್ಸಿಜನ್ ವೇಲೆನ್ಸಿ 2- ಆಗಿದೆ. ಹಾಗಾದರೆ ಅಲ್ಯೂಮಿನಿಯಂ ಆಕ್ಸೈಡ್ನ ಅಣುಸೂತ್ರ ಏನು? Al2O3. ನೋಡ್ಕೊಳ್ಳಿ ಅದನ್ನು. ಈ ಥರ ಕ್ವೆಶನ್ಸ್ನ ಕೇಳ್ತಾರೆ. ಕಲಿಲದ ಯಾವುದಾದರೂ 2 ಲಕ್ಷಣಗಳನ್ನು ಬರೆಯಿರಿ. ಪರಮಾಣು ಸಂಖ್ಯೆ ಮತ್ತು ಪರಮಾಣು ರಾಶಿ ಸಂಖ್ಯೆಗಳ ವ್ಯತ್ಯಾಸ ತಿಳಿಸಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಈ ಪಕ್ಕದ ಪ್ರಯೋಗದಲ್ಲಿ ಬಳಸಿದ ಸಾಮಗ್ರಿಗಳು ಮತ್ತು ವೀಕ್ಷಣೆಗಳನ್ನು ಬರೆಯಿರಿ. ಇದು ಟಿಂಡಾಲ್ ಎಫೆಕ್ಟ್ ಆಗುತ್ತೆ. ಒಂದು ಪರಮಾಣುವಿನ ಕೆಲವು ಶಕ್ತಿಯ ಮಟ್ಟಗಳ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿರಿ. ತುಂಬ ಇಂಪಾರ್ಟೆಂಟ್ ಅದು. ಅಸಮರೂಪದ ಮಿಶ್ರಣವನ್ನು ಬೇರ್ಪಡಿಸುವ ಸೋಸುವಿಕೆಯ ಪ್ರಯೋಗದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ತುಂಬ ಇಂಪಾರ್ಟೆಂಟ್ ಅದು. 22ನೇ ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಓಕೆನಾ? ಮತ್ತು ಇವುಗಳನ್ನು ವ್ಯಾಖ್ಯಾನಿಸಿ. ಉತ್ಪತನ, ಆವೀಕರಣ, ದ್ರವಣ. ಮತ್ತು ಬಿ ಪ್ರಶ್ನೆ ಇದೆಯಲ್ಲ 25ಯಲ್ಲಿ, ಅದು ತುಂಬ ಸಲ ರಿಪೀಟ್ ಆಗಿದೆ ನೋಡಿ. 25ಯಲ್ಲಿ ಅದೇ ಕ್ವೆಶನ್ ಇಲ್ಲೊಂದು ಕೇಳಿದ್ದಾರೆ, ಮತ್ತು ಬಿ ಇನ್ನೊಂದು ಅಥವಾ ಪ್ರಶ್ನೆಯಲ್ಲಿ ಇನ್ನೊಂದು ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ 25ನೇ ಪ್ರಶ್ನೆ ಹಾಗೆ ರಿಪೀಟ್ ಆದರೆ ಏನೂ ಆಶ್ಚರ್ಯ ಇಲ್ಲ. ತುಂಬ ಇಂಪಾರ್ಟೆಂಟ್ ಅದು. ಓಕೆನಾ? ಮತ್ತು 26 ಚಿತ್ರ ನೋಡಿ ಕೇಳ್ತಾರೆ. ಒಣದ್ರಾಕ್ಷಿಯನ್ನು ಮೊದಲು ನೀರಿನಲ್ಲಿ ಹಾಕಿ ನಂತರ ಅದನ್ನು ಸಕ್ಕರೆ ದ್ರಾವಣದಲ್ಲಿ ಹಾಕಿದೆ. ಇಲ್ಲಿನ ನಿಮ್ಮ ವೀಕ್ಷಣೆ ಏನು? ತುಂಬ ಇಂಪಾರ್ಟೆಂಟ್. ಮತ್ತು DNA ಇದನ್ನು ವಿಸ್ತರಿಸಿ. ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಅದು. ಓಕೆನಾ? ಬೆಳೆಯುತ್ತಿರುವ ಸಸ್ಯದ ಧನ ಅಂಗಾಂಶವನ್ನು ಕತ್ತರಿಸಿದರೆ ಆ ಸಸ್ಯದ ಮೇಲಾಗುವ ಪರಿಣಾಮವೇನು? ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸಸ್ಯ ಜೀವಕೋಶದ ಚಿತ್ರ ಬರೆಯಿರಿ. ಇಲ್ಲಿ ಸಸ್ಯ ಜೀವಕೋಶ ಕೇಳ್ಬೋದು ಅಥವಾ ಪ್ರಾಣಿಗಳ ಜೀವಕೋಶವನ್ನು ಕೇಳ್ಬೋದು. ಓಕೆನಾ? ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಮತ್ತು ನಿಮ್ಮ ದೇಹದಲ್ಲಿ ಮೂಳೆ ಅಂಗಾಂಶ 4 ಕಾರ್ಯಗಳನ್ನು ಪಟ್ಟಿ ಮಾಡಿ. ತುಂಬ ಇಂಪಾರ್ಟೆಂಟ್. ನರಕೋಶದ ರಚನೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿರಿ. ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ? ಮತ್ತು ನೋಡಿ 36 ಕ್ವೆಶನ್ ತುಂಬ ಇಂಪಾರ್ಟೆಂಟ್. 37th ಕ್ವೆಶನ್ ತುಂಬ ಇಂಪಾರ್ಟೆಂಟ್. ಗಿವ್ ರೀಸನ್ ಟೈಪ್ ಆಫ್ ಕ್ವೆಶನಲ್ಲಿ ಕೇಳ್ತಾರೆ. ಮತ್ತು 38th ಕ್ವೆಶನ್, ಐಚ್ಛಿಕ ಮತ್ತು ಅನೈಚ್ಛಿಕ ಸ್ನಾಯುಗಳ ವ್ಯತ್ಯಾಸ ತಿಳಿಸಿ. ಮತ್ತು ರಕ್ತದ 4 ಘಟಕಗಳನ್ನು ಹೆಸರಿಸಿರಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇಷ್ಟು ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ರೆ ಖಂಡಿತ ಇಲ್ಲಿಂದ ಕ್ವೆಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ನಾನು ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಆ ಕ್ವೆಶನ್ಸ್ ಚೆನ್ನಾಗಿ ಓದ್ಕೊಳ್ಳಿ, ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಥ್ಯಾಂಕ್ ಯು.